ತಾಲೂಕಿನ ಹಿಂದಿನ ಚುನಾವಣೆಯಲ್ಲಿ ನಾವು ಘಟ್ಟ ಚಂದ್ರ ಟೀಮ್ನಿಂದ 6 ಜನ ಮತ್ತು ನಮ್ಮ ತಂಡದಿಂದ 6 ಜನ ಮತ್ತು ಅವರ ಟೀಮ್ನಿಂದ ಗಡಚಂದ್ರ ಟೀಮ್ನಿಂದ 4 ಜನ ಆಯ್ಕೆ ಆಗಿದ್ದು. ಆಯ್ಕೆ ಆದಂತ ಸಂದರ್ಭದಲ್ಲಿ ನಾವು 6 ಜನರು ಸಹ ಈಗ ಅಲ್ಲಿ MD ಕುಮಾರ್ ಅವರ ಮನೆಯಲ್ಲಿ ನಾವು ಸಭೆಯನ್ನು ಸೇರಿ ಯಾರು ಅಧ್ಯಕ್ಷರಾಗಬೇಕು, ಯಾರು ಉಪಾಧ್ಯಕ್ಷರಾಗಬೇಕು ಅನ್ನೋ ಒಂದು ಸಭೆಯನ್ನು ಸೇರಿದ್ದು. ಅದಕ್ಕೆ ಹಿರಿಯರಾದಂತಹ ಎಸ್ ಪರಮೇಶ್ ಅವರು, ಬಿ ಪುಟ್ಟರಾಜು, ದೊರಸ್ವಾಮಿಗೌಡರು, KC ಕುಮಾರಸ್ವಾಮಿ ಹಾಗೂ ವಿಜಯ್ ಕುಮಾರ್, ಹಾಗೆ ಈಗ ಅಲ್ಲಿ NGO ಅಧ್ಯಕ್ಷರಾಗಿರಂತ ಕೆಂಪೇಗೌಡರು, SN ಕೆಂಪೇಗೌಡರು ಸಹ ಸೇರ್ಕೊಂಡು ಒಟ್ಟು ಒಂದು 12-15 ಜನ ಸೇರ್ಕೊಂಡು ಒಂದು ಸಭೆನ ಮಾಡಿ ಮೊದಲನೇ ಅವಧಿಗೆ P ಮಂಜುನಾಥ್ ಅವರು 2.5 ವರ್ಷ ಅಧ್ಯಕ್ಷರಾಗಿ ಇನ್ನು 2 ವರ್ಷಗಳ ಕಾಲ ನನಗೆ ಅಂದ್ರೆ ಸುರೇಂದ್ರ ಕುಮಾರ್ ಅವರಿಗೆ ಅಧ್ಯಕ್ಷರಾಗಿ ಮಾಡ್ಕೊಳ್ಳೋದು. 5 ವರ್ಷನೂ ಸಹ MD ಕುಮಾರ್ ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷರಾಗಿ 2.5 ವರ್ಷ ಸುರೇಂದ್ರ ಕುಮಾರ್, ನಂತರ ಮಂಜುಳಾ ಅಂತ ಹೇಳಿದ್ರು. ಹಾಗೆ ನಂತರ ಮಹಿಳಾ ಉಪಾಧ್ಯಕ್ಷರಾಗಿ ಸುಮಂಗಳನವರನ್ನ ನೇಮಕ ಮಾಡಿದ್ರು. ಇದಾದ ನಂತರ ಇದಾದ ಮೇಲೆ ಒಂದು ಕೈ ಬರವಣಿಗೆಯನ್ನು ಸಹ ಒಂದು ಸಹಿ ಹಾಕ್ಸಿದ್ರು. ಬರವಣಿಗೆ ಬರೆದಿ 2 ವರ್ಷ ಮಾತುಕತೆ ಆಗಿತ್ತಲ್ಲ, ಅದನ್ನ ಒಂದು ಬರವಣಿಗೆ ಬರೆದಿ ಅಲ್ಲಿದ್ದಂತ 10-12 ಜನ, ನಾವೊಂದು 6 ಜನ ಇದ್ದೋ, ಲೀಡರ್ಗಳು ಒಂದು 6 ಜನ ಇದ್ರು. ಅಲ್ಲಿದ್ದಂತ ಟೀಚರ್ಗೆ ಒಂದು ಸಹಿ ಹಾಕಿ ಆ ಸಹಿಯಾದ ಪತ್ರವನ್ನು ಸಹ SN ಕೆಂಪೇಗೌಡರು ನನ್ನ ಹತ್ರ ಇರ್ಲಿ ಅಂತ ಹೇಳಿ ಪಡಿಕೊಂಡಾದ್ಮೇಲೆ ಈ ರೀತಿ ಕಾರ್ಯಕ್ರಮಗಳು ನಡೀತಾ ಬಂದು ಸುಗಮವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಭಾಗವಹಿಸ್ತಿದ್ದೋ, ಎಲ್ಲ ಕಾರ್ಯಗಳು ನಡೀತಾ ಇದ್ದೋ. 2.5 ವರ್ಷ ಕಳೆದ ನಂತರ ಮೇಲೆ ಅದು ಮಾತಿನ ಪ್ರಕಾರ ನಮಗೆ ಅಧ್ಯಕ್ಷರನ್ನ ಬಿಟ್ಕೊಡಿ ಅಂತ ಹೇಳಿ ನಾವು ಕೇಳ್ಕೊಂಡಾಗ ಇಲ್ಲ ಕೊಡಿಕ್ ಬರಕ್ಕಿಲ್ಲ, ಬರಕ್ಕಿಲ್ಲ ಅನ್ಕೊಂಡು ಅವರು ಉದಾಸೀನ ಮಾಡಿ ಸ್ಟಾರ್ಟ್ ಮಾಡಿದ್ರು. ಆಗ ನಾವು ಒಂದ್ಸಲ ಉಪಾಧ್ಯಕ್ಷರಾದಂತ ಸುಮಂಗಳವರ ಮನೆಯಲ್ಲೂ ಸಹ ನಾವು ಒಂದ್ಸಲ ಮೀಟಿಂಗ್ ಸೇರಿದೋ. ಅಲ್ಲಿಗೂ ಸಹ ಕೆಲವರು ಲೀಡರ್ಗಳು, ನಾವು ಲೀಡರ್ ಅಂತ ಬಂದಿದ್ರು ಸಹ ಅಲ್ಲಿಗೆ ಬರ್ಲಿಲ್ಲ. ಕೆಲವು ಲೀಡರ್ಗಳು ಬಂದ್ರು. ಮಂಜುನಾಥ್ ಆಗ್ಬೋದು, ಕುಮಾರ್ ಆಗ್ಬೋದು, SN ಕೆಂಪೇಗೌಡರು ಆಗ್ಬೋದು, ಯಾರು ಆ ಸಭೆಗೆ ಬರ್ಲಿಲ್ಲ. ಅದಾದ 8 ದಿವಸ ತಿರ್ಗಾ ಮತ್ತೊಂದ್ಸಲ ಗುರುಭವನದ ಹತ್ರ ಸೇರೋಣ ಅಂತ ಹೇಳಿದಾಗ ಆ ಗುರುಭವನದ ಕೀನ ಬಾಗಿಲನ್ನ ತೆಗಿಲಿಲ್ಲ MD ಕುಮಾರ್ ಅವರು. ಹಂಗೆ ಕೊಡಕ್ ಬರಕ್ಕಿಲ್ಲ ಸರ್ ಅದು. ನಾವೇನು ಸಂಘದ ಚಟುವಟಿಕೆ ಮಾಡಕ್ಕೆ ನಾವು ಕೇಳಿದ್ದು, ಅದಕ್ಕೂ ನಾವು ಕೊಡಕ್ ಬರಕ್ಕಿಲ್ಲ ಅಂತ ಹೇಳಿದ್ರು. ಹಂಗಾಗಿ ಈ ವಿಚಾರ ನಮ್ಮ ತಾಲೂಕಿನ ಶಿಕ್ಷಕರಿಗೆ ಸಾಮಾನ್ಯವಾಗಿ ಗೊತ್ತಿರಕ್ಕಿಲ್ಲ. ಇಂತ ಅವತ್ತು ನಮ್ಗೆ 2 ವರ್ಷ ಬಿಟ್ಕೊಡ್ಬೇಕಾಯ್ತು. ಅದರಲ್ಲೂ ನಮ್ಗೆ ಸಹ ಮೋಸವನ್ನ ಮಾಡಿದ್ರು. ಹಾಗಾಗಿ ಈಗ ಚುನಾವಣೆ ಬಂದಿದೆ. ಚುನಾವಣೆಯಲ್ಲಿ ಈಗ 7 ಜನ ನಮ್ಮ ಅಭ್ಯರ್ಥಿಗಳು ನಿಂತಿದ್ದಾರೆ. ಅದರಲ್ಲಿ ಈಗ ಮುಖ್ಯವಾಗಿ ಚುನಾವಣೆಗೆ ಭಾಗವಹಿಸ್ಬೇಕು, ಸ್ಪರ್ಧಿಸ್ಬೇಕು ಅನ್ನೋ ಟೀಚರ್ಸ್ನೇ 21 ಜನನ ಕೈ ಬಿಟ್ಟಿದ್ದಾರೆ. ಜೊತೆಗೆ GPP ಟೀಚರ್ಸ್ ಸಹ ಇವರು ಕೈ ಬಿಟ್ಟು ರಾಜಕೀಯನ ಮಾಡ್ತಾ ಇದ್ದಾರೆ. ಅವತ್ತು ಮಂಜುನಾಥ್ ಅವ್ರನ್ನ ಅಧ್ಯಕ್ಷ ಮಾಡಿದಾಗ ನಾವೇ ನಿರ್ದೇಶಕರೆಲ್ಲ ಸೇರಿ ನಾವು 6 ಜನ ಸೇರ್ಕೊಂಡು ತೀರ್ಮಾನ ಮಾಡಿದ್ವು. 2ನೇ ಸಲ ಈಗ ನನಗೆ ಬಿಟ್ಕೊಟ್ಟಾದ್ಮೇಲೆ, ಇವರು ನಿವೃತ್ತಿ ಆದ್ಮೇಲೆ ನಾವು ಅಧ್ಯಕ್ಷ ಆಗ್ಬೇಕು ಅಂತ ಹೊಂಟಾಗ ಇವರು ಸಹಕಾರ ಕೊಂಡಿಲ್ಲ. ಆಗ ವಿರೋಧಿ ಬಣ ಅಂದ್ರೆ ಗಡ್ಡ ಚಂದ್ರನ್ ಬಣದ 4 ಜನ ಸೇರಿ ನಾವು ಆಯ್ಕೆ ಮಾಡ್ಕೊಂಡು ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ಆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ಪ್ರತಿಯನ್ನ ರಾಜ್ಯ ಸಂಘಕ್ಕೆ ಮತ್ತು ಜಿಲ್ಲಾ ಸಂಘಕ್ಕೆ ಕಳಿಸ್ತೋ. ನಾವು ಇದನ್ನ ಅನುಮೋದನೆ ಮಾಡ್ಕೊಡಿ, ಇಲ್ಲ ಅಂದ್ರೆ ಬಂದು ಚುನಾವಣೆ ಮಾಡ್ಕೊಡಿ ಅಂತ ಹೇಳಿ 2 ಸಂಘಕ್ಕೂ ನಾವು ಜಿಲ್ಲಾ ಸಂಘ ಮತ್ತು ರಾಜ್ಯ ಸಂಘಕ್ಕೆ 2ಕ್ಕೂ ನಾವು ಮನವಿನ ಕೊಟ್ಟು, ಆದ್ರೆ ಅವ್ರು ಯಾವ್ದಕ್ಕೂ ವಿಚಾರನೆ ಮಾಡಿಲ್ಲ. ನಮ್ದು ತಪ್ಪು ಅಂತ ಗೊತ್ತಿರೋರು ನೋಟಿಸ್ ಕೊಡ್ಬೋದಾಯ್ತಲ್ಲ, ನಮ್ಗೆ ನೀವು ಮಾಡ್ತಾ ಇರೋದು ಕಾನೂನು ಬಾಹಿರ, ಈ ರೀತಿ ಮಾಡ್ಬೋದು ಅಂತ ಹೇಳ್ಬೋಯ್ತು. ನಾವು 5 ಜನದಿಂದ ಬಹುಮತದಿಂದ ಆಯ್ಕೆ ಆದರೂ ಅಧ್ಯಕ್ಷರಲ್ಲವಂತೆ. ಅವರು 3 ಜನ ಅಧ್ಯಕ್ಷರಾಗಿ ಜಿಲ್ಲಾ ಸ್ಟೇಟ್ ಅಧ್ಯಕ್ಷರಿಂದ ಒಂದು ಪತ್ರದಲ್ಲಿ ಸೈನ್ ಹಾಕ್ಸ ಬಂದು ಅವ್ರು ನಾನೇ ಅಧ್ಯಕ್ಷರು ಅಂತ ಹೇಳಿ ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡಿದ್ರು. ಹಾಗಾಗಿ ಮುಂದಿನ ಶಿಕ್ಷಕರಿಗೆ ಒಳ್ಳೆ ರೀತಿಯಲ್ಲಿ ಸಹಾಯ ಆಗ್ಲಿ, ಈಗ ನಿಂತಿರುವಂತ ಶಿಕ್ಷಕರನ್ನ ಗೆಲ್ಲಿಸ್ಲಿ, ಈ ರೀತಿ ಅನ್ಯಾಯ ಎಂದೂ ಆಗಕ್ ಬೇಡ ಅಂತ ಹೇಳಿ ನಾನು ಮತ್ತೊಮ್ಮೆ ಇದು ನಾನು ಈಗ ಗಣಪತಿ ದೇವಸ್ಥಾನ ಮುಂದ್ಗಡೆ ಹೇಳ್ತಾ ಇದ್ದೀನಿ. ನಾವು ಅವತ್ತು ಚುನಾವಣಾ ಒಪ್ಪಂದದ ಬಗ್ಗೆ ಸಹಿ ಹಾಕ್ಸಿದ ಪತ್ರವನ್ನ ನಾವು ಕೆಂಪೇಗೌಡ ಕೈಲೇ ಕೊಟ್ಟು, ನಾನು ಕೆಂಪೇಗೌಡರಿಗೆ 2 ಸಲ ಫೋನ್ ಮಾಡಿದೆ, ಅವರು ಫೋನ್ ತೆಗಿಲಿಲ್ಲ. ಸರ್ ಹಿಂಗ ಆಯ್ತದೆ ಬನ್ನಿ, ಅದೇನ್ ತೀರ್ಮಾನ ಮಾಡಿ ಪತ್ರ ಕೊಡಿ ಅಂತ ಅವರು ಹೇಳಿಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ. ಯಾಕೆ ದೇವಸ್ಥಾನ ಹತ್ರನೇ ಬಂದು ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ಕಾರಣ ಇಷ್ಟೇ. ನಾನು ಹೇಳ್ತಾ ಇರೋದ್ರಲ್ಲಿ ಒಂದೇ ಒಂದು ಮಾತು, ನಾನು ಹೇಳ್ತಾ ಇರೋದು ಸುಳ್ಳು. ಅವರು ಬಂದಿಲ್ಲಿ ಪ್ರೆಸ್ ಮೀಟ್ ಮಾಡಿ ಪ್ರಮಾಣನೆ ಮಾಡಿ ನಾವೆಲ್ಲದಕ್ಕೂ ರೆಡಿ ಇದೀವಿ. ನಾವಂತೂ ಇರೋಷ್ಟು ದಿವಸ ಶಿಕ್ಷಕರ ಸೇವೆ ಮಾಡ್ಬೇಕು, ಆದಷ್ಟು ಒಳ್ಳೇದ್ ಮಾಡ್ತೀವಿ, ಕೆಟ್ಟದಂತೂ ಬಯಸಿಕ್ಕಿಲ್ಲ. ಹಿಂಗೆ ಹೇಳ್ತಾ